Hello guys, welcome to my channel English with Basraj sir. Today let's learn about will and would. Are the both same? If I say I will help you or I would help you, they are not they are not the same in meaning. I will help you means I will certainly help you. It shows certainty. And I would help you means it is uh, not there is no certainty in it. It is ambiguous. I would help you if I had enough time. ನನಗೆ ಸಾಕಷ್ಟು ಟೈಮ್ ಇದ್ದರೆ ಹೆಲ್ಪ್ ಮಾಡ್ತೀನಿ ಅಂತ ಅರ್ಥ. ಇವೆರಡು ಒಂದೇ ಅಲ್ಲ, ವಿಲ್ಲು ಮತ್ತು ವುಡ್. ವಿಲ್ಲನ್ನು ನಾವು ಫ್ಯೂಚರ್ ಬಗ್ಗೆ ಹೇಳುವಾಗ ಬಳಸ್ಕೋತೇವೆ. ಐ ವಿಲ್ ಕಮ್ ಟುಮಾರೋ, ಐ ವಿಲ್ ಕಮ್ ಟು ಯುವರ್ ಹೌಸ್ ಟುಮಾರೋ, ನಾಳೆ ನಿಮ್ಮ ಮನೆಗೆ ಬರ್ತೇನೆ. ಅದೇ ಐ ವಿಲ್ ಹೆಲ್ಪ್ ಯು, ಐ ವಿಲ್ ಹೆಲ್ಪ್ ಯು ಇಫ್ ಇಟ್ಸ್ ಪಾಸಿಬಲ್, ಸಾಧ್ಯವಾದರೆ ನಾನು ನಿನಗೆ ಹೆಲ್ಪ್ ಮಾಡ್ತೇನೆ. ಶಿ ವಿಲ್ ಗೋ ದೇರ್ ಬೈ ನೆಕ್ಸ್ಟ್ ವೀಕ್, ಅವಳು ಅಲ್ಲಿಗೆ ಮುಂದಿನ ವಾರದೊತ್ತಿಗೆ ಹೋಗ್ತಾಳೆ. ಇಂಡಿಯಾ ವಿಲ್ ವಿನ್ ದ ಮ್ಯಾಚ್, ಇಂಡಿಯಾ ಮ್ಯಾಚನ್ನು ಗೆದ್ದೇ ಗೆಲ್ಲುತ್ತೆ. ವಿಲ್ ಯು ಕಮ್ ವಿತ್ ಮೀ, ನೀನು ನನ್ನ ಜೊತೆ ಬರ್ತೀಯಾ? ವಿಲ್ ಇಟ್ ರೈನ್ ಟು ನೈಟ್, ಈ ಸಂಜೆ ಮಳೆ ಬರುತ್ತೆಯೇ? ಐ ವಿಲ್ ಗೋ ದೇರ್ ಇಫ್ ಐ ಹ್ಯಾವ್ ಟೈಮ್, ನನಗೆ ಟೈಮ್ ಇದ್ದರೆ ನಾನು ಅಲ್ಲಿಗೆ ಹೋಗ್ತೇನೆ. ಐ ವಾಂಟ್ ಕೇರ್ ಅಬೌಟ್ ಯು ವಾಟ್ ಎವರ್ ಯು ಸೇ, ಐ ವಾಂಟ್ ಕೇರ್ ಅಬೌಟ್ ಯು ವಾಟ್ ಎವರ್ ಯು ಸೇ, ನೀನೇನೇ ಹೇಳು ನಾನು ಅದಕ್ಕೆ ಗಮನಿಸೋದಿಲ್ಲ, ನಾನು ಅದಕ್ಕೆ ಗಮನವನ್ನು ಕೊಡೋದಿಲ್ಲ. ನೆಕ್ಸ್ಟ್ ವುಡ್. ವುಡ್ಡನ್ನು ನಾವು ಇಮ್ಯಾಜಿನರಿ ಸಿಚುವೇಷನಲ್ಲಿ ಬಳಸ್ತೇವೆ. ವಿ ಯೂಸ್ ಇಟ್ ಇನ್ ಹೈಪಥೆಟಿಕಲ್ ಆರ್ ಇಮ್ಯಾಜಿನೇಷನ್ ಸನ್ನಿವೇಶನ್. ಇಫ್ ಐ ಹ್ಯಾಡ್ ಎನಫ್ ಮನಿ ಐ ವುಡ್ ಬೈ ಎ ಕಾರ್, ನನಗೆ ಸಾಕಷ್ಟು ಹಣ ಇದ್ದರೆ ಕಾರ್ ಕೊಂಡೋಗಿದ್ದೇನೆ. ಇಫ್ ಐ ವುಡ್ ಪ್ಲೇ ವಿತ್ ದ ಗರ್ಲ್ಸ್ ವೆನ್ ಐ ವಾಸ್ ಯಂಗ್, ನಾನು ಚಿಕ್ಕವನಿದ್ದಾಗ ಹುಡುಗಿರ ಜೊತೆಗೆ ಆಟ ಆಡ್ತಾ ಇದ್ದೆ. ವಾಟ್ ವುಡ್ ಯು ಲೈಕ್ ಟು ಹ್ಯಾವ್, ಕಾಫಿ ಆರ್ ಟೀ, ನೀವು ಏನು ತಗೋತೀರಾ, ಕಾಫಿನೋ ಟೀನೋ? ಹೀಗೆ ನಾವು ವಿಲ್ ಮತ್ತು ವುಡ್ಡನ್ನು ಬಳಸಿ ವಾಕ್ಯಗಳನ್ನು ಮಾಡೋದನ್ನು ತಿಳ್ಕೊಂಡು, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮರೆಯದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್.